ಅಥಣಿಯಲ್ಲಿಯೂ ರೈತರಿಂದ ಪ್ರತಿಭಟನೆ. ದರೂರ್ ಸೇತುವೆ ಬಂದ್ ಮಾಡಿ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಆಕ್ರೋಶ ಹೊರಹಾಕಿದ ರೈತರು. ಕಬ್ಬಿಗೆ ಸೂಕ್ತ ಬೆಲೆ ಘೋಷಿಸಿ ಕಾರ್ಖಾನೆಗಳನ್ನು ಪ್ರಾರಂಭಿಸಬೇಕೆಂಬ ಕಬ್ಬು ಬೆಳೆಗಾರ ರೈತರ ಹೋರಾಟ ದಿನೇ ದಿನೇ ತೀವ್ರಗೊಳ್ಳುತ್ತಿದ್ದು, ಗುರ್ಲಾಪುರ್ ಕ್ರಾಸ್ನಿಂದ ಪ್ರಾರಂಭಗೊಂಡ ಹೋರಾಟ ಈಗ ಜಿಲ್ಲೆಯಾದ್ಯಂತ ಪಸರಿಸಲಾರಂಭಿಸಿದೆ. ನಿನ್ನೆ ಸ್ವಾಭಿಮಾನಿ ರೈತ ಸಂಘಟನೆಯ ಸಂಸ್ಥಾಪಕ ರಾಜು ಶೆಟ್ಟಿ ಗುರ್ಲಾಪುರ್ ಕ್ರಾಸ್ಗೆ ಭೇಟಿ ನೀಡಿ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಜೊತೆಗೆ ಕರ್ನಾಟಕದ ರೈತರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುತ್ತಿರುವುದು ಸಂತಸದ ವಿಷಯವಾಗಿದ್ದು, ಯಾವುದೇ ಕಾರಣಕ್ಕೂ ರೈತರು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳದೆ ಈ ಹೋರಾಟವನ್ನು ಕೈಬಿಡಬೇಡಿ ಎಂದಿದ್ದಾರೆ. ಜಿಲ್ಲೆಯ ಕಾಗವಾಡ, ಚಿಕ್ಕೋಡಿ, ಬೇಡ್ಕಿಹಾಳ್, ಬೋರ್ಗಾಂವ್ಗಳಲ್ಲಿ ರೈತರ ಹೋರಾಟ ಹೆಚ್ಚಾಗಿದ್ದು, ಈಗ ಅಥಣಿಯಲ್ಲಿಯೂ ಸಹ ಕರ್ನಾಟಕ ರೈತ ಸಂಘಟನೆಗಳು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ರೈತರೊಂದಿಗೆ ಸೇರಿ ಹೋರಾಟವನ್ನು ಪ್ರಾರಂಭಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ಜತ್ ಜಾಂಬೋಟಿ ರಸ್ತೆ ಬಂದ್ ಮಾಡಿ ರಸ್ತೆ ಮೇಲೆ ಅಡುಗೆ ಮಾಡುವ ಮೂಲಕ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಇನ್ನು ಇತ್ತ ದರೂರ್ ಸೇತುವೆ ಬಳಿ ರೈತರು ಸೇರಿ ಸೇತುವೆ ಬಂದ್ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ स्वाभिमानी शेतकरी संघटनेचा ಉಲ್ಲೇಖ ಮಾಡುವ ಸಲುವಾಗಿ ಮಾಹಿತಿ ತಗೊಂಡ್ರೆ ಬಾಕಿ ಸಂಘಟಿತರಾಗ್ರಿ ಅದಾಗ್ರಿ ಇದಾಗ್ರಿ ನಾ ಏನು ಭಾಳ ಹೇಳಂಗಿಲ್ಲ. ಮತ್ತು ಇಲ್ಲಿ ಯಾರು ಟ್ರ್ಯಾಕ್ಟರ್ ಮಾಲಕರು ಇರ್ತಾರೆ, ಇಲ್ಲಿ ಕಾರ್ಖಾನೆಯವರು ಬಂದಿದ್ದಾರೆ. ಒಟ್ಟಿನಲ್ಲಿ ಕಬ್ಬಿನ ಬೆಲೆ ಘೋಷಣೆ ಮಾಡಿ ಕಾರ್ಖಾನೆ ಪ್ರಾರಂಭಿಸಬೇಕೆಂಬ ರೈತರ ಹೋರಾಟ ದಿನೇ ದಿನೇ ಹೆಚ್ಚುತ್ತಲೇ ಇದ್ದು, ಕಾರ್ಖಾನೆಗಳು ಮಾತ್ರ ಇಲ್ಲಿಯವರೆಗೆ ದರ ಘೋಷಣೆ ಮಾಡದೆ ಮೊಂಡುತನ ಪ್ರದರ್ಶಿಸುತ್ತಿವೆ. ಇತ್ತ ಸರ್ಕಾರ ಕೂಡ ಮೌನ ವಹಿಸಿದ್ದು ರೈತರ ಹೋರಾಟ ಹೆಚ್ಚಾಗಲು ಕಾರಣವಾಗುತ್ತಿದೆ. ಉಪಸ್ಥಿತ ಪೊಲೀಸ್ ಆಫೀಸರ್ ಮತ್ತು ರೈತ ಬಂದು ಹೋಗಿದ್ದೆ. ನನ್ನ ಕನ್ನಡ ಬರಂಗಿಲ್ಲ, ಥೋಡೆ ಮಾತಾಡ್ತೀನಿ. मराठी करता? अच्छा, हिंदी में. पंच न्यूज़ ಗಾಗಿ ಅಥಣಿಯಿಂದ ಬಸವರಾಜ್ ತಾರ್ದಾಳೆ.